ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ಕ್ವಿಕ್ಕಾಗಿ ಪಾಪಡ್ ಮಾಡೋದನ್ನ ತೋರಿಸಿದ್ದೀನಿ. ಈ ಪಾಪಡ್ನ ರೆಸ್ಟೋರೆಂಟ್ ಹಾಗೂ ಡಾಬಾದಲ್ಲಿ ತಿಂದೇ ಇರ್ತೀವಿ. ಅದೇ ರೆಸ್ಟೋರೆಂಟ್ ಫೀಲಲ್ಲೇ ನಾನಿವತ್ತು ಈ ಪಾಪಡ್ನ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಬನ್ನಿ. ಈ ಮಸಾಲ ಪಾಪಡ್ ಮಾಡೋಕ್ಕೆ ಲಿಜಾತ್ ಪಾಪಡ್ನ ತಗೊಂಡಿದ್ದೀನಿ. ಎಣ್ಣೆ ಕಾದಿದೆ, ಎಣ್ಣೆಲಿ ಹಾಕಿ ಚೆನ್ನಾಗಿ ಈ ಥರ ಕರೆದುಕೊಳ್ಬೇಕು. ಪಾಪಡ್ ಯಾವುದೇ ಕಾರಣಕ್ಕೂ ಮುದುಡಬಾರ್ದು, ಹಾಗೇನೆ ಅಗಲವಾಗಿ ಇರಬೇಕು, ಆ ಥರ ಕರೆದುಕೊಳ್ಬೇಕು. ತಿಂದಾಗ ರೆಸ್ಟೋರೆಂಟ್ ಡಾಬಾ ಸ್ಟೈಲ್ನ ಫೀಲ್ ಬರಬೇಕು ಅಂದರೆ ಇದೇ ಪಾಪಡ್ ತಗೊಳ್ಳಿ. ಎರಡೂ ಬದಿ ಹೀಗೆ ಚೆನ್ನಾಗಿ ಕರೆದುಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲೇ ಕರೀರಿ. ಈ ಪಾಪಡ್ ಬೇರೆ ಪಾಪಡ್ ಹಾಗಲ್ಲ, ಬೇಗ ಸೀದ್ ಹೋಗುತ್ತೆ. ಕರೆದಾಗಿದೆ, ಈಗ ತೆಗೆದುಕೊಳ್ತಿದ್ದೀನಿ. ಈ ಪಾಪಡ್ ಎಣ್ಣೆ ಆರೋಕ್ಕಿಂತ ಮೊದಲೇ ಮಸಾಲೆಗಳನ್ನು ಹಾಕ್ಕೊಳ್ಬೇಕು. ಮೊದಲು ಸ್ವಲ್ಪ ಚಿಟಿಗೆ ಉಪ್ಪು ಹಾಕಿ, ಚಿಟಿಗೆ ಖಾರದ ಪುಡಿ ಹಾಕಿ, ಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಿದ್ದೀನಿ. ಈಗ ನಂತರ ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊ ಸಹ ಹಾಕ್ತಿದ್ದೀನಿ. ಇದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ, ಇದಕ್ಕೆ ಬೇಕಾದರೆ ಮಸಾಲ ಪುಡಿ ಹಾಕ್ಬೋದು, ಆದರೆ ರೆಸ್ಟೋರೆಂಟ್ ಫೀಲ್ ಬರೋಲ್ಲ. ಈಗ ನೋಡಿ, ರೆಸ್ಟೋರೆಂಟ್ ಡಾಬಾ ಸ್ಟೈಲ್ನ ಪಾಪಡ್ ರೆಡಿಯಾಗಿದೆ. ಪಾಪಡ್ ಬಂದಿದ್ರೆ ಸಾಕು, ತಿನ್ನಬೇಕು ಅನ್ನಿಸ್ದಾಗೆಲ್ಲ ಡಾಬಾ ರೆಸ್ಟೋರೆಂಟ್ ಫೀಲಲ್ಲೇ ಮನೆಯಲ್ಲೇ ಕ್ವಿಕ್ಕಾಗಿ ಪಾಪಡ್ನ ಮಾಡ್ಕೊಂಡು ತಿನ್ಬೋದು. ಈ ಚಳಿಯಲ್ಲಿ ಸಂಜೆ ಸ್ನ್ಯಾಕ್ಸು ಏನಾದರೂ ತಿನ್ನಬೇಕು ಅನ್ನಿಸ್ತಾನೆ ಇರುತ್ತೆ. ಆಗ ನಾನು ಮಾಡಿ ತೋರಿಸಿರೋ ಈ ಮಸಾಲ ಪಾಪಡ್ನೇ ಮಾಡಿ ಟೇಸ್ಟ್ ಮಾಡಿ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.